ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಜಿಲೇಬಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನೊಂದು 2 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಕ್ಕರೆ ತಗೊಳ್ತೀರಲ್ವ ಅದರಷ್ಟು ನೀರು ಹಾಕ್ಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕರಗಿ ಕುದಿ ಬರಬೇಕು. ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪುಡಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಲಿಂಬೆ ರಸ ಹಾಕ್ತಾ ಇದ್ದೀನಿ. ಲಿಂಬೆ ರಸ ಹಾಕಿದರೆ ಪಾಕ ಗಟ್ಟಿ ಆಗಲ್ಲ. ಲಿಂಬೆ ರಸ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕನ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಜಿಲೇಬಿ ಮಾಡೋ ಹೊತ್ತಿಗೆ ಪಾಕ ಎಲ್ಲ ಬಿಟ್ಕೊಳುತ್ತೆ. ನೋಡಿ, ಈ ರೀತಿ ಅಂಟ್ಕೊಳ್ಳೋ ಥರ ಪಾಕ ಮಾಡಿಕೊಂಡ್ರೆ ಸಾಕು. ಪಾಕ ಈಗ ರೆಡಿಯಾಗಿದೆ. ಈಗ ಜಿಲೇಬಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳುವ. 1/4 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ 1/4 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನು ಹಳದಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಜಿಲೇಬಿ ಕಲ್ಲರಿಗೆ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಬೋದು. ಕಲ್ಲರ್ ಹಾಕಿದರೆ ಜಿಲೇಬಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಬೇಡಿ. ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಗಂಟಿಲ್ಲದೆ ಕಲಿಸ್ಕೊಂಡಿದ್ರೆ ಸಾಕು. ನೋಡಿ, ಈ ರೀತಿ ಗಂಟಿಲ್ಲದೆ ಕಲಿಸ್ಕೊಳ್ಬೇಕು. 1-2 ನಿಮಿಷ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಜಿಲೇಬಿ ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ಮೇಲಿಂದ ಬಿಟ್ಟಾಗ ಹಿಟ್ಟು ಭಾರವಾಗಿರಬೇಕು. ಯಾವುದೇ ರೀತಿ ಕಟ್ಟಾಗಬಾರ್ದು. ಈ ಹಿಟ್ಟಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಈನೋ ಸೋಡಾ ಹಾಕ್ತಾ ಇದ್ದೇನೆ. 5 ಗ್ರಾಮ್ ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ, ಅದನ್ನೆಲ್ಲ ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಜಿಲೇಬಿಗೆ ಈನೋ ಸೋಡಾ ಹಾಕಿದರೆ ಜಿಲೇಬಿ ತುಂಬಾ ಉಬ್ಬಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕಿದ್ರಿಂದ ಜಿಲೇಬಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಜಿಲೇಬಿ ಹಿಟ್ಟು ರೆಡಿಯಾಗಿದೆ. ಇನ್ನು ಎಣ್ಣೆಲಿ ಬಿಡಲಿಕ್ಕೆ ನಾನೊಂದು ಹಾಲು ಕವರ್ ತಗೊಂಡಿದ್ದೀನಿ. ಹಾಲು ಕವರ್ ಇಲ್ಲ ಅಂದರೆ ಮೊಸರು ಕವರ್ ಆದರೂ ಯೂಸ್ ಮಾಡ್ಕೊಳ್ಬೋದು. ಅದು ಎರಡೂ ಇಲ್ಲ ಅಂತಿದ್ದರೆ ಎಣ್ಣೆ ಕವರ್ ಇದೆಯಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಿಟ್ಟನ್ನು ಸ್ವಲ್ಪ ಪ್ಯಾಕೆಟ್ ಒಳಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಟ್ಲಿಕ್ಕೆ ಬರಲ್ಲ. ನೋಡಿ, ಈ ಥರ ನಾನು ರಬ್ಬರ್ ಬ್ಯಾಂಡ್ನಿಂದ ಕಟ್ಕೊಳ್ತಾ ಇದ್ದೇನೆ. ಜಾಸ್ತಿ ಹಾಕಿದರೆ ಹಿಟ್ಟೆಲ್ಲ ಹೊರಗಡೆ ಬರುತ್ತೆ. ಜಿಲೇಬಿನ ಎಣ್ಣೆಲಿ ಬಿಡಲಿಕ್ಕೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿರಬೇಕು. ನೋಡಿ, ಈ ರೀತಿ ನಾವು ರೌಂಡಾಗಿ ಬಿಟ್ಕೊಂಡಿದ್ರಾಯ್ತು. ಜಿಲೇಬಿಗೆ ಶೇಪ್ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳೋದು ಬೇಡ. ಜಿಲೇಬಿಗೆ ಯಾವುದೇ ರೀತಿ ಶೇಪ್ ಇರಲ್ಲ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿದ್ರೆ ಸಾಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಯಾಕಂದರೆ ಬೇಗನೆ ಕಪ್ಪಗಾಗಿ ಹೋಗುತ್ತೆ. ಕೆಲವು ಕಡೆ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೆಗೆದು ಸಕ್ಕರೆ ಪಾಕದೊಳಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಸಕ್ಕರೆ ಪಾಕ ಎಲ್ಲ ಹಿಡ್ಕೊಂಡು ಜಿಲೇಬಿ ಈಗ ದಪ್ಪ ಆಗಿದೆ. ಇಷ್ಟ ಆದರೆ ಸಾಕು. ನೋಡಿ, ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆಯಿಂದ ಫುಲ್ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ.